ಅವನು ಇಡೀ ಕನ್ನಡ ನಾಡಿನ ಹೆಮ್ಮೆಯ ಸಾಮ್ರಾಟ. ಅವನು ಯುದ್ಧಕ್ಕೆ ಹೊರಟು ನಿಂತರೆ ವೀರಾಧಿ ವೀರರೆಲ್ಲ ಅವನ ಮುಂದೆ ಮಂಡಿ ಉರುತ್ತಿದ್ರು. ಅವನ ಪಟ್ಟದ ಕುದುರೆ ಹಿಮಾಲಯದ ತಪ್ಪಲಲ್ಲಿ ಗಂಗಾ ನದಿಯ ನೀರನ್ನ ಕುಡಿದಿತ್ತಂತೆ. ಅವನ ಯುದ್ಧಾನೆಗಳು ತಮ್ಮ ಮೈಗಂಟಿಕೊಂಡಿದ್ದ ಶತ್ರುಗಳ ನೆತ್ತರನ್ನ ಗಂಗೆಯ ಶುದ್ಧಾತಿಶುದ್ಧ ನೀರಲ್ಲಿ ತೊಳ್ಕೊಂಡಿದ್ವಂತೆ. ಕಾವೇರಿಯಿಂದ ಹಿಮಾಲಯದವರೆಗಿನ ಭೂಪ್ರದೇಶವನ್ನ ತನ್ನ ಅಂಕೆಯಲ್ಲಿಟ್ಟುಕೊಂಡಿದ್ದ ಆ ಸಾಮ್ರಾಟ ತನ್ನ ಸಾಮ್ರಾಜ್ಯದ ಗಡಿಯನ್ನ ನೇಪಾಳದವರೆಗೂ ವಿಸ್ತರಿಸಿಬಿಟ್ಟಿದ್ದ. ಅಂಥ ಕನ್ನಡದ ಕಟ್ಟಾಳು ಯಾರು? ಅವನ ಆಡಳಿತ ಯಾವಾಗ ನಡೆದಿತ್ತು? ನಿಜಕ್ಕೂ ಅವನು ತನ್ನ ಹಿಮಾಲಯದವರೆಗಿನ ದಿಗ್ವಿಜಯವನ್ನ ಯಶಸ್ವಿಯಾಗಿ ಮುಗಿಸಿದ್ದು ಹೇಗೆ ಅನ್ನೋ ಕುತೂಹಲಕರ ವಿಷಯಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅವನು ಯುದ್ಧಕ್ಕೆ ಹೊರಟ್ರೆ ಅರಿಕೇಸರಿಗಳೆಲ್ಲ ತಲೆಬಾಗ್ತಿದ್ರಂತೆ. ತನ್ನ ಅಣ್ಣನನ್ನ ಬದಿಗೆ ಸರಿಸಿ ಸಿಂಹಾಸನವನ್ನ ಏರಿದ್ದ ಆ ಮಹಾವೀರ ಹೋರಾಟದ ಮೂಲಕವೇ ಸಾಮ್ರಾಟನಾಗಿ ಗುರುತಿಸಿಕೊಂಡಿದ್ದ. 21 ವರ್ಷಗಳ ಕಾಲ ಆಡಳಿತ ನಡೆಸಿದ ಆ ಸಾಮ್ರಾಟ ಕನ್ನಡ ನಾಡಿನ ಕೀರ್ತಿಯನ್ನ ಹಿಮಾಲಯದವರೆಗೂ ಪಸರಿಸಿ ಬಂದಿದ್ದ. ಕನ್ಯಾಕುಮಾರಿಯಿಂದ ಕನೌಜಿನವರೆಗೆ, ಬನಾರಸ್ನಿಂದ ಭರೂಚ್ವರೆಗಿನ ಭೂಮಿಯ ಮೇಲೆ ಆಧಿಪತ್ಯವನ್ನ ಸ್ಥಾಪಿಸಿದ್ದ ಅವನು ಜಗತ್ತುಂಗ, ತ್ರಿಭುವನ ಧವಳ, ಕೀರ್ತಿ ನಾರಾಯಣ ಅನ್ನೋ ಬಿರುದುಗಳನ್ನ ಪಡ್ಕೊಂಡಿದ್ದ. ಅವನು ಬೇರಿನ್ಯಾರೂ ಅಲ್ಲ, ರಾಷ್ಟ್ರಕೂಟ ಸಾಮ್ರಾಟ, ಅಮೋಘ ವರ್ಷ ನೃಪತುಂಗನ ತಂದೆ. ಅವನ ಹೆಸರು ಸಾಮ್ರಾಟ ಮೂರನೇ ಗೋವಿಂದ. ಮೂರನೇ ಗೋವಿಂದ ಇದು ಕನ್ನಡಿಗರು ಯಾವತ್ತೂ ಮರೆಯಬಾರದ ಹೆಸರು. ಕನ್ನಡ ನಾಡಿನ ಪರಾಕ್ರಮಿಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಮಯೂರವರ್ಮ, ಇಮ್ಮಡಿ ಪುಲಿಕೇಶಿ, ಅಮೋಘ ವರ್ಷ ನೃಪತುಂಗ, 6ನೇ ವಿಕ್ರಮಾದಿತ್ಯ, ಶ್ರೀಕೃಷ್ಣ ದೇವರಾಯರ ಪಟ್ಟಿಯಲ್ಲಿ ಅಗ್ರಗಣ್ಯನಾಗಿ ನಿಲ್ತಾನೆ ಈ ಗೋವಿಂದ. ಅದಕ್ಕೆ ಕಾರಣ ಅವನು ಗೆದ್ದ ಭೂಪ್ರದೇಶ. ಕರುನಾಡಿನ ಉಳಿದ ಯಾವ ಪರಾಕ್ರಮಿ ಅರಸನಿಗೂ ಗೋವಿಂದನಷ್ಟು ಭೂಮಿಯನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಇಮ್ಮಡಿ ಪುಲಿಕೇಶಿ, 6ನೇ ವಿಕ್ರಮಾದಿತ್ಯ ಹಾಗೂ ಶ್ರೀಕೃಷ್ಣ ದೇವರಾಯರಿಗೆ ಹೋಲಿಕೆ ಮಾಡಿದರೆ ಮೂರನೇ ಗೋವಿಂದ ಕನ್ಯಾಕುಮಾರಿಯಿಂದ ಹಿಮಾಲಯದ ತಪ್ಪಲಿನವರೆಗೆ, ಅರಬ್ಬಿ ಸಮುದ್ರದಿಂದ ಬಂಗಾಳದವರೆಗಿನ ರಾಜ್ಯಗಳನ್ನ ಮಣಿಸಿ ತನ್ನ ಸಾರ್ವಭೌಮತ್ವವನ್ನ ಸಾರಿದ್ದ. ಈ ಗೋವಿಂದನ ಕಥೆನೇ ವಿಚಿತ್ರ. ಅವನ ಅಪ್ಪ ಧ್ರುವಧಾರ ವರ್ಷ ಕೂಡ ತನ್ನ ಅಣ್ಣನನ್ನ ಬದಿಗೆ ಸರಿಸಿ ಅಧಿಕಾರಕ್ಕೆ ಬಂದವನು. ರಾಷ್ಟ್ರಕೂಟರ ಬಲಿಷ್ಠ ಅರಸರ ಪೈಕಿ ಈ ಧ್ರುವಧಾರ ವರ್ಷ ಕೂಡ ಒಬ್ಬ. ಅಂಥ ರಣಕೇಸರಿಯ ಮಗನಾಗಿದ್ದ ಗೋವಿಂದ ಅಪ್ಪನ ಹಾಗೆ ಪರಾಕ್ರಮಿಯಾಗಿದ್ದ. ಆದರೆ ಗೋವಿಂದನ ಅಣ್ಣ ಕಂಬರಸ ಇದ್ದಿದ್ದರಿಂದ ಗೋವಿಂದನಿಗೆ ಸುಲಭವಾಗಿ ಪಟ್ಟ ದಕ್ಕಲಿಲ್ಲ. ಆದರೂ ಕಂಬರಸನನ್ನು ಮಣಿಸಿ ಗೋವಿಂದ ರಾಷ್ಟ್ರಕೂಟ ಸಾಮ್ರಾಟನಾಗಿ ಅಧಿಕಾರವನ್ನು ವಹಿಸ್ಕೋತಾನೆ. ಆ ನಂತರ ಕೂಡ ಕಂಬರಸ ಗಂಗರ 2ನೇ ಶಿವಮಾರನ ಸಹಾಯವನ್ನು ಪಡ್ಕೊಂಡು ಗೋವಿಂದನ ಮೇಲೆ ಯುದ್ಧಕ್ಕೆ ನಿಂತ. ಆ ಯುದ್ಧದಲ್ಲೂ ಗೋವಿಂದನಿಗೆ ಗೆಲುವು ಸಿಕ್ತು. ಅವನು ಗಂಗರಸ ಶಿವಮಾರನನ್ನ ಜೈಲಿಗೆ ಹಾಕಿ ತನ್ನ ಅಣ್ಣ ಕಂಬರಸನನ್ನೇ ಗಂಗವಾಡಿಯ ರಾಜ್ಯಪಾಲನನ್ನಾಗಿ ನೇಮಿಸಿಬಿಟ್ಟ. ಅಲ್ಲಿಗೆ ಅವರಿಬ್ಬರ ನಡುವಿನ ಜಗಳ ಮುಗಿದು ಹೋಯಿತು. ಆನಂತರ ಶುರುವಾಗಿದ್ದೆ ಗೋವಿಂದನ ದಂಡಯಾತ್ರೆಗಳ ಪರ್ವ. ಮೂರನೇ ಗೋವಿಂದ ತನ್ನ ರಾಜಧಾನಿ ಮಯೂರಕಂಧಿಯಿಂದ ಕ್ರಿಸ್ತಶಕ 800ರಲ್ಲಿ ಉತ್ತರದ ದಂಡಯಾತ್ರೆಯನ್ನ ಶುರು ಮಾಡ್ತಾನೆ. ಮಯೂರಕಂಧಿ ಇದ್ದದ್ದು ಇವತ್ತಿನ ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಗೋವಿಂದನ ನಂತರ ರಾಷ್ಟ್ರಕೂಟರ ರಾಜಧಾನಿ ಮಳಖೇಡಕ್ಕೆ ಬದಲಾಯಿತು. ಕ್ರಿಸ್ತಶಕ 800ರವರೆಗೂ ದಕ್ಷಿಣದ ಅರಸರನ್ನೆಲ್ಲ ಗೆದ್ದು ದಕ್ಷಿಣ ದಿಗ್ವಿಜಯವನ್ನ ಮಾಡಿದ್ದ ಗೋವಿಂದ ಆನಂತರ ನಡೆದ ಉತ್ತರದ ದಂಡಯಾತ್ರೆಯಲ್ಲಿ ಮೊದಲಿಗೆ ಗೂರ್ಜರ ಪ್ರತಿಹಾರರ ನಾಯಕ 2ನೇ ನಾಗಭಟ್ಟನನ್ನ ಸೋಲಿಸ್ತಾನೆ. ಆ ನಾಗಭಟ್ಟ ಗೋವಿಂದನ ಸೈನ್ಯದ ಹೊಡೆತವನ್ನು ತಾಳಲಾಗದೆ ರಣರಂಗದಿಂದಲೇ ಓಡ್ ಹೋಗ್ತಾನೆ. ಆ ನಂತರದಲ್ಲಿ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಹಾಗೂ ಬಿಹಾರಗಳನ್ನು ಒಳಗೊಂಡಂತೆ ವಿಸ್ತಾರವಾದ ಸಾಮ್ರಾಜ್ಯವನ್ನ ಆಳ್ತಿದ್ದ ಧರ್ಮಪಾಲನ ಮೇಲೆ ಗೋವಿಂದ ಯುದ್ಧ ಮಾಡ್ತಾನೆ. ಅಲ್ಲಿ ಕೂಡ ಗೋವಿಂದನ ಪಾಲಿಗೆ ಜಯ ಸಿಕ್ತು. ಆ ನಂತರ ಅವನು ಕನೌಜಿನ ಚಕ್ರಾಯುಧನನ್ನ ಸೋಲಿಸಿದ. ಆಗ್ಲೇ ನೋಡಿ ಈ ಗೋವಿಂದನ ಕುದುರೆಗಳು ಹಾಗೂ ಯುದ್ಧದ ಆನೆಗಳು ಹಿಮಾಲಯದ ತಪ್ಪಲಲ್ಲಿ ಗಂಗಾ ನದಿಯ ನೀರನ್ನು ಕುಡಿದು ಆ ನೀರಲ್ಲಿ ಮಿಂದು ದಣಿವನ್ನ ನೀಗಿಸಿಕೊಂಡಿದ್ದು. ಆನಂತರ ಹಿಮಾಲಯದ ತಪ್ಪಲಿನಿಂದ ತನ್ನ ರಾಜ್ಯಕ್ಕೆ ಹಿಂತಿರುಗುವಾಗ ಗೋವಿಂದ ಲಾಟರನ್ನ ಗೆದ್ದಿದ್ದ. ಅಲ್ಲಿಗೆ ಬೃಹತ್ ರಾಷ್ಟ್ರಕೂಟ ಸಾಮ್ರಾಜ್ಯ ನಿರ್ಮಾಣವಾಗಿತ್ತು. ಹೀಗೆ ಮೂರನೇ ಗೋವಿಂದ ಅನ್ನೋ ಸಾಮ್ರಾಟ ಕನೌಜ್, ಪಶ್ಚಿಮ ಬಂಗಾಳ, ಗುಜರಾತ್, ವಿಂಧ್ಯ, ಮಾಳ್ವಾ, ಕಂಚಿಯನ್ನ ಗೆದ್ದು ತನ್ನ ಪರಾಕ್ರಮವನ್ನ ಮೆರೆದ. ಇನ್ನು ಅವತ್ತಿಗೆ ರಾಷ್ಟ್ರಕೂಟರ ಸಾಮ್ರಾಜ್ಯದ ಹೃದಯ ಭಾಗ ಅಂತ ಗುರುತಿಸಿಕೊಂಡಿದ್ದು ನರ್ಮದಾ ನದಿಯಿಂದ ತುಂಗಭದ್ರಾ ನದಿಯ ಮಧ್ಯದ ಪ್ರದೇಶ. ಹೀಗೆ ಇಡೀ ಭಾರತದ ತುಂಬೆಲ್ಲ ಪಸರಿಸಿದ್ದ ರಾಷ್ಟ್ರಕೂಟ ಸಾಮ್ರಾಜ್ಯದ ವಿಸ್ತರಣೆಗೆ ಕಾರಣೀಭೂತನಾಗಿದ್ದು ಈ ಮೂರನೇ ಗೋವಿಂದ. ಹಾಗಾಗಿನೇ ಅವನನ್ನ ಕರ್ನಾಟಕ ಸಾರ್ವಭೌಮರ ಪಟ್ಟಿಯಲ್ಲಿ ಅಗ್ರಮಾನ್ಯನಾಗಿ ನಿಲ್ಲಿಸ್ತಾರೆ. ಇದು ಭರತ ವರ್ಷವನ್ನೇ ಆಳಿದ ರಾಷ್ಟ್ರಕೂಟರ ಸಾಮ್ರಾಟ ಮೂರನೇ ಗೋವಿಂದನ ಕಥೆ.
ಅವನು ಕ್ರಿಸ್ತ ಶಕ 793ರಿಂದ ಕ್ರಿಸ್ತ ಶಕ 814ರ ನಡುವಿನ ಕಾಲಘಟ್ಟದಲ್ಲಿ ಆಳ್ವಿಕೆಯನ್ನ ನಡೆಸಿದ್ದ. ಅಂಥ ಸಾಮ್ರಾಟ ಕನ್ನಡಿಗ ಅನ್ನೋದು ನಮ್ಮ ಹೆಮ್ಮೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕನ್ನಡ ನಾಡಿನ ಹೆಮ್ಮೆಯನ್ನ ಪರಿಚಯ ಮಾಡಿಕೊಡೋದಕ್ಕಾಗಿ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ.